ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿರೂಪಿಣೆ ದತ್ತಾತ್ರೇಯಾಯ ನಮಃ. ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಶ್ರೀ ಗುರುಚರಿತ್ರೆ ಅಧ್ಯಾಯ 17. ಓರ್ವ ಬ್ರಾಹ್ಮಣ ಪುತ್ರನಿಗೆ ವಿದ್ಯಾಲಾಭ. ನಾಮಧಾರಕನು ಪರಮ ಭಕ್ತಿಯಿಂದ ಶ್ರೀ ಗುರುಚರಿತ್ರೆಯನ್ನು ಆಲಿಸುತ್ತಿರಲು ಸಿದ್ಧ ಮುನೀಂದ್ರರು ಮುಂದುವರೆದು ಕೃಷ್ಣಾ ತೀರದಲ್ಲಿ ನಡೆದ ಪ್ರಸಂಗವೊಂದನ್ನು ವಿವರಿಸಿದರು. ಆಷಾಢ ಮಾಸ ಕಳೆದು ಚಾತುರ್ಮಾಸ್ಯ ಪ್ರಾರಂಭವಾಗಿತ್ತು. ಶ್ರೀಗಳು ತಮ್ಮ ರಹಸ್ಯ ತಪಶ್ಚರ್ಯೆಯನ್ನು ಮುಂದುವರೆಸಿದರು. ಜನರಿಂದ ದೂರವಾಗಿ ಏಕಾಂತದಲ್ಲಿ ಅವರು ಇರಲು ಬಯಸಿದರೂ ಜನರು ಅವರಿದ್ದಲ್ಲಿಗೆ ಧಾವಿಸುತ್ತಿದ್ದರು. ಹಸಿದ ಕರು ತಾಯಿಯನ್ನು ಹುಡುಕಿಕೊಂಡು ಬರುವಂತೆ, ಕಸ್ತೂರಿ ಪರಿಮಳಕ್ಕೆ ಎಲ್ಲರೂ ಆಕರ್ಷಿತವಾಗುವಂತೆ ಭಕ್ತರು ಅವರಿದ್ದೆಡೆಗೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದರು. ಅವರ ಮಹಿಮಾ ಪ್ರಸಂಗಗಳು ಎಲ್ಲೆಡೆ ಹಬ್ಬಿತ್ತು. ಕೊಲ್ಹಾಪುರದಲ್ಲಿ ವೇದಾಂಗ ಪಾರಂಗತರಾದ ಬ್ರಾಹ್ಮಣೋತ್ತಮನೊಬ್ಬ ಇದ್ದನು. ದುರ್ದೈವದಿಂದ ಅವನಿಗೆ ಮಂದಮತಿಯಾದ ಪುತ್ರನೊಬ್ಬನಿದ್ದನು. ಎಲ್ಲರೂ ಅವನನ್ನು ದಡ್ಡನೆಂದು ತೆಗಳುತ್ತಿದ್ದರು. ಇದರಿಂದ ಆ ಬಾಲಕನಿಗೆ ವೈರಾಗ್ಯ ಮೂಡಿ ಮನೆಯನ್ನು ತೊರೆದು ಅನ್ನ ನೀರುಗಳನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವ ನಿರ್ಧಾರ ಮಾಡಿದನು. ಆಗ ಅವನಿಗೆ ಬಿಲ್ಲವಾಡಿಯ ಭುವನೇಶ್ವರಿ ಮಾತೆಯನ್ನು ಕುರಿತು ಸೇವೆ ಮಾಡಿದರೆ ತನಗೆ ಜ್ಞಾನ ದೊರೆಯಬಹುದೆಂಬ ಯೋಚನೆ ಬಂದಿತು. ಬಿಲ್ಲವಾಡಿಯನ್ನು ತಲುಪಿದ ಬ್ರಾಹ್ಮಣ ಯುವಕನು ಕ್ಷೇತ್ರ ದೇವತೆಯಾದ ಭುವನೇಶ್ವರಿಯನ್ನು ಸಂದರ್ಶಿಸಿ ಅನ್ನ ಆಹಾರಗಳನ್ನು ತೊರೆದು ಪ್ರಾರ್ಥಿಸುತ್ತಾ ನಿಂತನು. ಹೀಗೆ 3 ದಿನಗಳಾದರೂ ದೇವಿ ಅವನಿಗೆ ಒಲಿಯಲಿಲ್ಲ. ಸ್ವಪ್ನ ಸೂಚನೆಯೂ ಆಗಲಿಲ್ಲ. ಬೇಸತ್ತ ಬ್ರಾಹ್ಮಣನು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಮುಂದಿಟ್ಟು, ತಾಯಿ, ಇನ್ನೂ ನಿನಗೆ ಪ್ರೀತಿಯಾಗದಿದ್ದರೆ ನನ್ನ ತಲೆಯನ್ನೇ ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ ಎಂದು ಸಂಕಲ್ಪ ಮಾಡಿದನು. ಬ್ರಾಹ್ಮಣನ ನಿಶ್ಚಲ ಭಕ್ತಿಗೆ ಒಲಿದ ಭುವನೇಶ್ವರಿಯು, ಮಗನೇ, ಸಿಟ್ಟಾಗಬೇಡ. ನೀನು ಈಗಲೇ ಕೃಷ್ಣಾ ತೀರದಲ್ಲಿರುವ ಔದುಂಬರ ಕ್ಷೇತ್ರಕ್ಕೆ ಹೋಗು. ಅಲ್ಲಿ ತ್ರಿಮೂರ್ತಿ ಸ್ವರೂಪರಾದ ಮಹಾತ್ಮರೊಬ್ಬರಿದ್ದಾರೆ. ಅವರಿಂದ ನಿನ್ನ ಮನದಾಸೆ ಈಡೇರುತ್ತದೆ ಎಂದು ಸೂಚಿಸಿದಳು. ಬ್ರಾಹ್ಮಣನು ದೇವಿಯ ಸೂಚನೆಯಂತೆ ಔದುಂಬರ ಕ್ಷೇತ್ರವನ್ನು ತಲುಪಿ ಶ್ರೀ ಗುರುಗಳ ದರ್ಶನ ಮಾಡಿ ಬಾರಿ ಬಾರಿಗೂ ಅವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿಯೇ ಅವರನ್ನು ಸ್ತೋತ್ರ ಮಾಡಿದನು. ಎಲ್ಲವನ್ನು ಬಲ್ಲ ಶ್ರೀ ಗುರುಗಳು ಅವನ ಮನಸ್ಸಿನ ಅಭೀಷ್ಟೆಯನ್ನು ಅರಿತು ತಮ್ಮ ಬಳಿ ಬರುವಂತೆ ಸನ್ನೆ ಮಾಡಿ ಹತ್ತಿರ ಕರೆದು ತಮ್ಮ ವರದ ಹಸ್ತವನ್ನು ಅವನ ಶಿರದ ಮೇಲೆ ಇಟ್ಟರು. ಕೂಡಲೇ ಅವನಿಗೆ ನಾಲಿಗೆ ಗೋಚರಿಸಿತು. ಗುರುಕೃಪೆಯಿಂದ ಸಕಲ ವಿದ್ಯೆಗಳೂ ಅವನಿಗೆ ಕರಗತವಾದವು. ಹೀಗೆ ಗುರು ಮಹಿಮೆ ಅಪಾರ ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಓರ್ವ ಬ್ರಾಹ್ಮಣ ಪುತ್ರನಿಗೆ ವಿದ್ಯಾಲಾಭವೆಂಬ ಶ್ರೀ ಗುರುಚರಿತ್ರೆಯ 17ನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.